ಜಯ ಎಲ್ಲ ಇಸ್ಕೊಂಡು ಹೋಗಿದ್ದ. ಅದರಲ್ಲೇನು ಇದಿಲ್ಲ. ಅದ್ರ ಬರ್ತಿದ್ದ ಇಲ್ಲೇನು ಆ ಥರ ಏನು ನಡ್ಕತ್ತಿರ್ಲಿಲ್ಲ, ಬಂದು ಹೋಗ್ತಿದ್ದ ಅಷ್ಟೇ. ಈಗ ಅಲ್ಲೂ ನಮಗೆ ನಾವು ಆಗಲೇ ನಾನು ರೀಸೆಂಟಾಗಿ ಹೋದಾಗ ಸಿಕ್ಕಿರಲಿಲ್ಲ. ಆಗಲೇ ಒಂದು 5 years ಬ್ಯಾಗ್ ಅವನು ಯಾವಾಗ ಒಂದು 10-15 ವರ್ಷದ ನಮ್ಮ ತಂದೆ ಕರ್ಕೊ ಹೋದಾಗ ಸಿಕ್ಕಾಬಿಟ್ಟೆ ಕ್ಯೂ ಇತ್ತು. ಆಗ ಅಲ್ಲಿದ್ದ ಧರ್ಮ ಋಷಿಗಳು ಹೇಳಿ ನಮ್ಮ ಕಡೆಯವರು ಹೇಳಿ ಒಳಗಡೆ ಮುಗಿಸ್ಕೊಟ್ಟಿದ್ದೆ, ಡೈರೆಕ್ಟ್ ದರ್ಶನ ಮಾಡಿಸ್ಕೊಟ್ಟಿದ್ದೆ. ಬಿಟ್ರೆ ಇನ್ಯಾವುದೂ ಇಲ್ಲ, ನಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಅವನು ಮಾಡ್ತಿರೋದು ಶುದ್ಧ ತಪ್ಪು. ಧರ್ಮಸ್ಥಳದ ಬಗ್ಗೆ ಇಲ್ದಿರೋ ರೀತಿಯಲ್ಲಿ ಹೇಳೋದು ಅದು ಶೋಭೆ ತರ. ಯಾರಿಂದ ಪ್ರಚೋದನೆಗೊಳಗಾಗಿ ಸಮೀಕ್ಷೆಗೊಳಗಾಗಿ ಆ ರೀತಿ ಮಾಡ್ತಾರೆ ಅನ್ನೋ ಗೊತ್ತವನು. ಫಸ್ಟ್ ಇಲ್ಲಿದ್ದಾಗ ಏನು ಆ ಥರ ಇರಲಿಲ್ಲ. ಬಟ್ ಇಲ್ಲಿದ್ದದ್ದು ಸತ್ಯ. ಊರಿನ ಜೊತೆ ಈಗಲೂ ಕೂಡ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಅವರೆಲ್ಲ ಒಡನಾಟ ಇಟ್ಕೊಂಡಿದ್ದಾರೆ. ಅದರಿಂದ ಒಟ್ಟಲ್ಲಿ ಅಲ್ಲಿ ಯಾವುದೋ ಪ್ರಚೋದನೆಗೋ ಯಾವುದೋ ಒಂದು ಹಿನ್ನೆಲೆ ಇರ್ತಾರಲ್ಲ, ಏನೇನು ಮಾಡ್ತಾ ಇದ್ರು ಅವರೆಲ್ಲ ಅವರ ಪ್ರಚೋದನೆಗೊಳಗಾಗಿ ಒಂದು ದುಡ್ಡು ಆಮಿಷಗೊಳಗಾಗಿ ಈ ಕೆಲಸ ಮಾಡೋದು.